ನಮಸ್ಕಾರ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬದಲಾವಣೆ ಹೊತ್ತಲ್ಲೇ ಸ್ಫೋಟಕ ವಿಚಾರವೊಂದು ಹೊರಬರ್ತಾ ಇದೆ. ಪ್ರತಿನಿತ್ಯ ಭಾರತದಲ್ಲಿ ಬರೋಬ್ಬರಿ 10,000 ಹಿಂದೂಗಳು ಕನ್ವರ್ಟ್ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸಂಜೀವ್ ಖನ್ನಾ ತಮ್ಮ ಕೊನೆಯ ವರ್ಕಿಂಗ್ ಡೇ ಎಂದು ಇದೇ ವಿಚಾರದ ಸಂಬಂಧ ಸಲ್ಲಿಕೆಯಾಗಿರೋ ಮನವಿಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಯಾವ ರೀತಿ ಈ ಕನ್ವರ್ಷನ್ಗಳು ನಡೀತಾ ಇದೆ, ಇದೇ ಸ್ಪೀಡ್ ನಲ್ಲಿ ಹೋದರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದರ ಚರ್ಚೆ ಶುರುವಾಗಿದೆ. ಇನ್ನೊಂದೆಡೆ ಪಹಲ್ಗಾಮ್ ಘಟನೆ ಸಂಬಂಧ ಕೇಂದ್ರ ಸರ್ಕಾರದ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ದ ವಿಪಕ್ಷಗಳು ಘಟನೆಯ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು. ಆದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇದಕ್ಕೆ ಉತ್ತರಿಸಿದ ರೀತಿ ಕಂಡು ಎಲ್ಲರೂ ತಂಡ ಹೊಡೆದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಂಟಿ ಕನ್ವರ್ಷನ್ ಲಾ ಇದು ಬಿಜೆಪಿ ಅಂಗಳದಲ್ಲಿ ಅಥವಾ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸದ್ದು ಮಾಡ್ತಾ ಇರೋ ವಿಚಾರ. ಭಾರತದಲ್ಲಿ ಮತಾಂತರ ಮಿತಿ ಮೀರ್ತಾ ಇದೆ, ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಮತಾಂತರದಿಂದ ಆದ ಸಂತ್ರಸ್ತರು ಒತ್ತಾಯಿಸ್ತಾ ಇದ್ದಾರೆ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಕಳೆದುಕೊಂಡ ಅದೆಷ್ಟೋ ಅಪ್ಪ ಅಮ್ಮಂದಿರು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಕೆಲವೊಂದು ಕಡೆ ಕಟ್ಟುನಿಟ್ಟಾಗಿ ಈ ನಿಯಮವನ್ನ ಪಾಲಿಸ್ತಾ ಇದ್ರೂ ಇಡೀ ದೇಶಾದ್ಯಂತ ಈ ನಿಯಮ ಜಾರಿಯಾಗಿಲ್ಲ. ಎಷ್ಟೋ ಪಕ್ಷಗಳು, ರಾಜಕೀಯ ನಾಯಕರು ಮತಾಂತರ ಕಾಯ್ದೆಗೆ ವಿರುದ್ಧವಾಗಿ ನಿಂತಿದ್ದನ್ನು ನೋಡಿದ್ದೀರಾ. ಯಾಕಂದ್ರೆ ಅವರ ಮನೆಯ ಹೆಣ್ಣು ಮಕ್ಕಳು ಟ್ರಿಪ್, ಸುತ್ತಾಟ, ಬಾರ್ಗೆ ಹೋಗಿ ಕುಡಿದು ನಶೆ ಏರಿಸಿಕೊಂಡ್ರು ಕೊನೆಗೆ ಡ್ರೈವರ್ ಸೇಫ್ ಆಗಿ ಮನೆಗೆ ಕರ್ಕೊಂಡು ಬರೋದ್ರಿಂದ ಜನಸಾಮಾನ್ಯರ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಹೀಗೆ ತಮ್ಮ ರಾಜಕೀಯಕ್ಕಾಗಿ ತಪ್ಪುಗಳನ್ನು ಸಮರ್ಥಿಸಿಕೊಂಡು ಬೆಂಬಲ ಕೊಟ್ಟು ಬಂದವರ ದೆಸೆಯಿಂದ ಇಂದು ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಕಳೆದ ಕೆಲ ದಿನಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗ್ತಾ ಇವೆ. ಈ ಹೊತ್ತಲ್ಲಿ ಯಾರು ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಬಂದ ಸ್ಫೋಟಕ ವಿಚಾರವೇ ಈ ಮತಾಂತರದ ರಿಯಾಲಿಟಿ. ಈ ಕುರಿತಂತೆ ಸಲ್ಲಿಕೆಯಾಗಿರೋ ಮನವಿಗಳ ಸಂಬಂಧ ವಾದ ಮಾಡಿದ ಅಡ್ವೊಕೇಟ್ ಅಶ್ವಿನಿ ಉಪಾಧ್ಯಾಯ್ ವಾದ ಮಾಡುವಾಗ ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಭಾರತದಾದ್ಯಂತ ಪ್ರತಿನಿತ್ಯ ಸರಾಸರಿ 10,000 ಹಿಂದೂಗಳ ಮತಾಂತರವಾಗ್ತಾ ಇದ್ದಾರೆ. ಇದು ಕೇಳಿ ಸುಮ್ಮನಾಗೋ ವಿಚಾರ ಅಲ್ಲ. ದಯವಿಟ್ಟು ಈ ಸಂಬಂಧ ಸೂಕ್ತ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ದನಿ ಏರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪೀಠ, ಹೀಗೆ ಒನ್ ಸೈಡೆಡ್ ವಾದವನ್ನ ಕೇಳಿಕೊಂಡು ನಿರ್ಧರಿಸೋದಕ್ಕೆ ಸಾಧ್ಯವಿಲ್ಲ, ಎದುರು ಪಾರ್ಟಿಯವರ ವಾದವನ್ನು ಕೇಳಬೇಕು ಅಂತ ಹೇಳಿದೆ. ಆದರೆ ಅಂತಿಮವಾಗಿ ಪ್ರತಿಕ್ರಿಯಿಸಿದ ಮುಖ್ಯ ನ್ಯಾಯಾಧೀಶರಾದ ಸಂಜೀವ್ ಖನ್ನಾ, ಖಂಡಿತವಾಗ್ಲೂ ಇದು ವಿಚಾರಣೆ ನಡೆಸಬೇಕಾಗಿರೋ ವಿಷಯ, ಮೇ 13ರಂದು ಈ ವಿಚಾರಣೆ ಕೈಗೆತ್ತಿಕೊಳ್ತೀವಿ ಅಂತ ತಿಳಿಸಿದ್ದಾರೆ. ಅಂದಹಾಗೆ ಆಂಟಿ ಕನ್ವರ್ಷನ್ ಲಾ ಕುರಿತಂತೆ ಹಲವು ರಾಜ್ಯಗಳಿಂದ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಕೆಯಾಗಿತ್ತು. ಪ್ರಮುಖವಾಗಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಡೆಮೋಗ್ರಫಿ ಬದಲಾಗ್ತಾ ಇದ್ದು ಆ ರಾಜ್ಯಗಳಿಂದ ಪೆಟಿಷನ್ ಸಲ್ಲಿಕೆಯಾಗಿತ್ತು. ಹಿಮಾಚಲ್ ಪ್ರದೇಶ್ ಫ್ರೀಡಮ್ ಆಫ್ ರಿಲಿಜಿಯನ್ ಆಕ್ಟ್ 2019, ಮಧ್ಯಪ್ರದೇಶ್ ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ 2020, ಉತ್ತರ ಪ್ರದೇಶ್ ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ರಿಲಿಜಿಯಸ್ ಕನ್ವರ್ಷನ್ ಆರ್ಡಿನೆನ್ಸ್ 2020, ಉತ್ತರಾಖಂಡ್ ಫ್ರೀಡಮ್ ಆಫ್ ರಿಲಿಜಿಯನ್ ಆಕ್ಟ್ ಎಲ್ಲಾ ಕಾಯ್ದೆಗಳು ಬಲವಂತದ, ಮೋಸದ ಹಾಗೂ ಆಮಿಷ ಒಡ್ಡಿ ಮತಾಂತರ ಮಾಡುವುದನ್ನ ವಿರೋಧಿಸುತ್ತವೆ. ಇದನ್ನ ವಿರೋಧಿಸಿ ಕೂಡ ಪೆಟಿಷನ್ ಸಲ್ಲಿಕೆಯಾಗಿತ್ತು. ಆದ್ರೆ ಈಗ ಪ್ರತಿದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗ್ತಾ ಇದೆ ಅಂದಾಗ ಇದರ ಗಂಭೀರತೆ ಏನು ಅನ್ನೋದು ಅನಾವರಣಗೊಂಡಿದೆ. ಇದರಿಂದ ಸಂಜೀವ್ ಖನ್ನಾ ತಮ್ಮ ವೃತ್ತಿಯ ಕೊನೆಯ ವಿಚಾರಣೆಯಾಗಿ ಇದನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಅಂದಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗ್ತಾ ಇದ್ರು ಇದು ಯಾಕೆ ತೀವ್ರ ಸ್ವರೂಪ ಪಡಿತಾ ಇಲ್ಲ, ನಿಜಕ್ಕೂ ಇದೆಲ್ಲ ಆಗ್ತಾ ಇದೆಯಾ, ಯಾವ್ಯಾವ ರೂಪದಲ್ಲಿ ಆಗ್ತಾ ಇದೆ ಅನ್ನೋ ಅನುಮಾನಗಳು, ಪ್ರಶ್ನೆಗಳು ಹುಟ್ಟೋದು ಸಹಜವೇ. ಇದರ ಹಿಂದೆ ರಾಜಕೀಯ ಇದೆಯಾ ಅಂತ ಕೇಳಿದ್ರೆ ಖಂಡಿತ ರಾಜಕೀಯ ಲಿಂಕ್ ಇಲ್ಲದೆ ಇದ್ಯಾವುದೂ ದೊಡ್ಡ ಮಟ್ಟದಲ್ಲಿ ನಡೆಯೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಈ ಹಿಂದೆ ಜೋಶುವಾ ಪ್ರಾಜೆಕ್ಟ್ ಅನ್ನೋ ಮತಾಂತರ ಟೀಮ್ನ ಬಗ್ಗೆ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿತ್ತು. ಅದರ ಡೇಟಾಗಳನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ ಯಾವ ಮಟ್ಟದಲ್ಲಿ ಮತಾಂತರ ನಡೀತಾ ಇದೆ ಅನ್ನೋ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. OP ಇಂಡಿಯಾ ಅನ್ನೋ ವೆಬ್ಸೈಟ್ ಜೋಶುವಾ ಪ್ರಾಜೆಕ್ಟ್ ಕುರಿತಂತೆ ಬಿಚ್ಚಿಟ್ಟಿದ್ದ ಡೀಟೇಲ್ಡ್ ವರದಿಯಲ್ಲಿದ್ದ ಪ್ರಮುಖ ವಿಚಾರಗಳನ್ನ ನಾವೀಗ ಬಿಚ್ಚಿಡ್ತಾ ಹೋಗ್ತೀವಿ. ಮೊದಲನೇದಾಗಿ, ಪ್ರತಿ ವರ್ಷ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಗೆ ಮತಾಂತರ ಆಗೋ ಸರಾಸರಿ ಜನರ ಸಂಖ್ಯೆ ಬರೋಬ್ಬರಿ 24 ಲಕ್ಷ ಅನ್ನೋದನ್ನ ಈ ವರದಿ ಬಿಚ್ಚಿಟ್ಟಿದೆ. 2024ರಲ್ಲಿ ಬಂದಿದ್ದ ಈ ವರದಿ ಪ್ರಕಾರ ಈ ಜೋಶುವಾ ಪ್ರಾಜೆಕ್ಟ್ ನಲ್ಲಿ ಮತಾಂತರ ಮಾಡಲು ಕೆಲಸ ಮಾಡ್ತಾ ಇರುವವರು ಭಾರತದಾದ್ಯಂತ ಬರೋಬ್ಬರಿ 6 ಕೋಟಿ ಜನರನ್ನ ಸಂಧಿಸಿರ್ತಾರೆ. ಈ ಪೈಕಿ 100ರಲ್ಲಿ 4 ಜನರನ್ನ ಮತಾಂತರ ಮಾಡೋದ್ರಲ್ಲಿ ಇವರು ಯಶಸ್ವಿಯಾಗಿರ್ತಾರೆ ಎನ್ನಲಾಗಿದೆ. ಈ ಪ್ರಾಜೆಕ್ಟ್ ಪ್ರಮುಖವಾಗಿ ಉತ್ತರ ಭಾರತ ಹಾಗೂ ಈಶಾನ್ಯ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ದು ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಸೇರಿ ಹಲವು ರಾಜ್ಯಗಳನ್ನ ಇವರು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮಣಿಪುರ ಗಲಭೆ ಬಗ್ಗೆ ಸರಿಯಾದ ಮಾಹಿತಿ ತಿಳಿದವರಿಗೆ ಆ ಗಲಭೆಗೆ ಕಾರಣ ಕುಕಿ ಜನಾಂಗ ಅನ್ನೋದು ಗೊತ್ತಿದೆ. ಆ ಕುಕಿ ಜನಾಂಗ ಇಂದು ಸಂಪೂರ್ಣವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿರೋ ಬುಡಕಟ್ಟು ಸಮುದಾಯ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ.
ಇಂಥ ಚಿಕ್ಕ ಪುಟ್ಟ ಬುಡಕಟ್ಟು ಜನರು, ಹಳ್ಳಿಗಾಡಲ್ಲಿ ಬದುಕುವವರು, ಸಿಟಿಯಿಂದ ದೂರ ಇರುವವರು, ಸಂಕಷ್ಟದಲ್ಲಿ ಇರುವವರು, ಇಂಥವರನ್ನೇ ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗ್ತಾ ಇದೆ ಅನ್ನೋದನ್ನ ಈ ರಿಪೋರ್ಟ್ ಹೇಳಿತು. ಅಂದಹಾಗೆ ದಿನ ಬೆಳಗಾದ್ರೆ ಇದೇ ಮತಾಂತರದ ಕೆಲಸವನ್ನ ಮಾಡುವವರಿಗೆ ಯಾವ ರೀತಿ ಫಂಡ್ ಬರುತ್ತೆ ಅನ್ನೋದು ಕೂಡ ಆತಂಕ ತರಿಸ್ತಾ ಇದೆ. ಮತಾಂತರದಲ್ಲಿ ತೊಡಗೋ ವ್ಯಕ್ತಿಗೆ ಹಿಂದೂ ಯುವತಿಯನ್ನ ಕ್ರಿಶ್ಚಿಯನ್ ಜೊತೆ ಮದುವೆ ಮಾಡಿಸಿದ್ರೆ ತಲಾ 1,500 ಹಾಗೂ ನಾರ್ಮಲ್ ಹಿಂದೂವನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ತಲಾ 2,000 ರು ನೀಡಲಾಗುತ್ತೆ. ಮತಾಂತರಿಗಳನ್ನ ಯಾವ್ದಾದ್ರೂ ಸ್ಕೂಲ್ ಅಥವಾ ಯಾವ್ದಾದ್ರೂ ಹಾಸ್ಪಿಟಲ್ ನಲ್ಲಿ ದೊಡ್ಡ ಹುದ್ದೆಯನ್ನ ಕೊಡಿಸಿ ಅವರಿಗೆ ತಿಂಗಳಿಗೆ 1 ಲಕ್ಷ ಸಂಬಳ ಕೊಟ್ಟು ಕೂರಿಸಲಾಗುತ್ತೆ. ಇನ್ನು ಯಾವ ಜಾಗದಲ್ಲಿ ಚರ್ಚ್ ಕಟ್ಟಬಹುದು ಅಂತ ಹುಡುಕಿ ಪಾದ್ರಿಯಾಗಿ ಕೆಲಸ ಮಾಡುವವರಿಗೆ 10 ರಿಂದ 20 ಸಾವಿರ ಸಂಬಳದ ಜೊತೆಗೆ ಒಂದು ಬೊಲೆರೋ ಕಾರ್ ಕೂಡ ಕೊಡಲಾಗುತ್ತೆ. ಹೀಗೆ ನಿರ್ಮಿತವಾದ ಚರ್ಚ್ಗಳಲ್ಲಿ ಉಚಿತವಾಗಿ ಹೆಲ್ತ್ ಚೆಕಪ್ ಹೆಸರಲ್ಲಿ ಜನರನ್ನ ಸೆಳೆದು ಅಲ್ಲಿ ಮತ್ತೆ ಮತಾಂತರ ಮಾಡಲಾಗುತ್ತೆ. ಹೀಗೆ ಈ ಟಾರ್ಗೆಟೆಡ್ ರಾಜ್ಯಗಳಲ್ಲಿ ಸರ್ವೆ ನಡೆಸಿದಾಗ ಎಷ್ಟೋ ಹಳ್ಳಿಗಳಲ್ಲಿ ಸಂಪೂರ್ಣ ಕ್ರಿಶ್ಚಿಯನ್ ಮೆಜಾರಿಟಿ ಇರೋದು ಪತ್ತೆಯಾಗಿದೆ. ಈ ಜೋಶುವಾ ರೀತಿಯ ಹಲವು ಪ್ರಾಜೆಕ್ಟ್ಗಳು ಭಾರತದಲ್ಲಿ ಆಕ್ಟಿವ್ ಆಗಿದೆ ಅನ್ನೋ ಸುದ್ದಿಗಳು ಕೂಡ ಇವೆ. ಅಲ್ಲಿಗೆ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದ ಹಾಗೆ ಪ್ರತಿನಿತ್ಯ ಎಷ್ಟು ಜನರು ಮತಾಂತರ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಕ್ಲಾರಿಟಿ ಸಿಗುತ್ತೆ. ಇನ್ನು ಇದರ ಜೊತೆಗೆ ಲವ್ ಜಿಹಾದ್, ಬಲವಂತದ ಮತಾಂತರ ಸೇರಿ ಇನ್ನೂ ಹಲವು ತಂತ್ರಗಳು ಆಕ್ಟಿವ್ ಆಗಿವೆ. ಹಿಂದೂ ಹೆಣ್ಣು ಮಕ್ಕಳು ಇತರ ಧರ್ಮಕ್ಕೆ ಒತ್ತಾಯದಿಂದಲೋ ಅಥವಾ ಪ್ರೀತಿ ಹೆಸರಲ್ಲೋ ಮತಾಂತರ ಆದ್ರೆ ಅವರಿಗೆ ಹುಟ್ಟೋ ಮಕ್ಕಳು ಎಂದಿಗೂ ಹಿಂದೂ ಆಗಿರೋದಿಲ್ಲ ಅನ್ನೋದು ವಾಸ್ತವ. ಇನ್ನು ಹಿಂದೂ ಅನ್ನೋ ಹೆಸರನ್ನೇ ಕೇಳಿ ಕೊಲ್ಲೋ ಘಟನೆಗಳು ಕೂಡ ನಡೀತಾ ಇರೋದಕ್ಕೆ ಪಹಲ್ಗಾಮ್ ಉದಾಹರಣೆ. ಹೀಗಿರುವಾಗ ಭಾರತದಲ್ಲಿ ಹಿಂದೂಗಳಿಗೆ ಉಳಿಗಾಲ ಸಾಧ್ಯನಾ ಅನ್ನೋದು ಸಾಮಾನ್ಯ ಪ್ರಶ್ನೆ. ಅಂದಹಾಗೆ ಇವರೆಲ್ಲ ಕನ್ವರ್ಟ್ ಆದ ಬಳಿಕವೂ ಅಲ್ಪಸಂಖ್ಯಾತ ಹಿಂದೂಗಳ ಸೌಲಭ್ಯವನ್ನ ಕಸಿತಾರೆ. ಹೀಗೆ ಹಂತ ಹಂತವಾಗಿ ಹಿಂದೂಗಳ ಅಸ್ತಿತ್ವವನ್ನ ನಾಶ ಮಾಡೋ ಕೆಲಸ ಪ್ರತಿನಿತ್ಯ ಆಗ್ತಾ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಲಾಗಿದೆ. ಈಗ ಈ ಕುರಿತಂತೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಜಸ್ಟಿಸ್ ಸಂಜೀವ್ ಖನ್ನಾ ರಾಮ ಮಂದಿರ ಆರ್ಟಿಕಲ್ 370 ರದ್ದತಿ ಸೇರಿ ಹಲವು ಪ್ರಮುಖ ತೀರ್ಪು ನೀಡಿದ ಪೀಠದಲ್ಲಿ ಗುರುತಿಸಿಕೊಂಡವರು ತಮ್ಮ ಕೊನೆಯ ತೀರ್ಪನ್ನ ಯಾವ ರೀತಿ ನೀಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ದುಪ್ಪಟ್ಟಾಗಿದೆ. ಇನ್ನೊಂದೆಡೆ ಪಹಲ್ಗಾಮ್ ಘಟನೆ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡವಿದೆ, ಅವರೇ ಮಾಡಿಸಿದ್ದು ಹೀಗೆ ಹಾಗೆ ಅಂತ ನಾನಾ ರೀತಿಯ ಆರೋಪಗಳು ವಿಪಕ್ಷಗಳ ಕಡೆಯಿಂದ ಬಂದಿದ್ವು. ದಾಳಿ ಕುರಿತಂತೆ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಸಲ್ಲಿಕೆ ಆಗಿತ್ತು. ಆದರೆ ಈ ಪೆಟಿಷನ್ ಹಾಕಿದವರಿಗೆ ಜಸ್ಟಿಸ್ ಸಂಜೀವ್ ಖನ್ನಾ ಪೀಠ ಕ್ಲಾಸ್ ತೆಗೆದುಕೊಂಡಿದ್ದು ವಾಪಸ್ ಪಡೆಯುವಂತೆ ಸೂಚಿಸಿದೆ. ಈ ರೀತಿ ಪೆಟಿಷನ್ ಹಾಕೋದು ನಮ್ಮ ಸೈನಿಕರಿಗೆ ಮಾಡ್ತಾ ಇರೋ ಅವಮಾನ. ಇಂಥ ವಿಚಾರದಲ್ಲಿ ಪ್ರತಿಯೊಬ್ಬರು ಕೈಜೋಡಿಸಿ ಭಯೋತ್ಪಾದನೆಯ ವಿರುದ್ಧ ಹೋರಾಟಕ್ಕೆ ಬೆಂಬಲಿಸಬೇಕು. ಅದನ್ನ ಬಿಟ್ಟು ಅನುಮಾನ ಪಡೋದು ಸರಿಯಲ್ಲ ಅಂತ ಹೇಳಿದೆ. ಇದು ಇಲ್ಲ ಸಲ್ಲದ ವಿಚಾರಗಳನ್ನ, ಸುದ್ದಿಗಳನ್ನ ಹರಡಿಸೋ ವಿಕೃತ ಪ್ರಿಯರಿಗೆ ಬಿಸಿ ಮುಟ್ಟಿಸಿದಂತಾಗಿದೆ. ಒಟ್ನಲ್ಲಿ ಮೋದಿ ಸರ್ಕಾರ ಮುನ್ನೆಲೆಗೆ ತರ್ತಾ ಇರೋ ಪ್ರತಿ ಕಾಯ್ದೆ ಹಿಂದೆಯೂ ಇಷ್ಟೆಲ್ಲ ದೇಶದ್ರೋಹಿ ಘಟನೆಗಳು ಕಾರಣ ಆಗಿವೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರತಿನಿತ್ಯ ಸರಾಸರಿ 10,000 ಅಂದ್ರೆ ಭಾರತದಲ್ಲಿ ಹಿಂದೂಗಳೇ ಸಂಪೂರ್ಣವಾಗಿ ಇಲ್ಲದಂತೆ ಆಗೋದಕ್ಕೆ ಇನ್ನೆಷ್ಟು ವರ್ಷ ಬೇಕಾಗಬಹುದು ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.